ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಸಾಕಷ್ಟು ಚುನಾವಣಾ ಕಣ ರಂಗೇರಿರ್ತಕ್ಕಂಥದ್ದು. ಈಗಾಗಲೇ ಬಿಜೆಪಿಯ ಪ್ರಮುಖರು ಲೋಕೇಶ್ ನಾಗರಾಜ್ ನಂಬಿದ್ದಾರೆ. ಸರ್, ಈ ಬಾರಿ ಚುನಾವಣೆ ಬೇರೆ ರೀತಿನೇ ಸಾಗ್ತಾ ಇರ್ತಕ್ಕಂಥದ್ದು. ಇಲ್ಲೊಂದು ಕಡೆ ಬಿಜೆಪಿಗೆ ಒಲವು ಜಾಸ್ತಿ ಸರ್. ಈ ಬಾರಿಗೆ ಹೇಗೆ ನಡೀತಾ ಇದೆ ಸರ್ ರೆಸ್ಪಾನ್ಸು ಈ ಭಾಗದಲ್ಲಿ? ಈ ಭಾಗದಲ್ಲಿರ್ಬೋದು ಮತ್ತು ಸಿಟಿ ಭಾಗದಲ್ಲಿರ್ಬೋದು, ಯಾವುದೇ ಭಾಗದಲ್ಲಿ ಹೋದರೂ ಈ ಸಲ BJP. ಯಾಕೆಂದರೆ ಈ ಚುನಾವಣೆ ನಡೀತಕ್ಕಂಥದ್ದು ಒಬ್ಬ ಸಾಮಾನ್ಯ ಅಭ್ಯರ್ಥಿ ಮತ್ತು ಶ್ರೀಮಂತರ ಮಧ್ಯೆ ನಡೀತಕ್ಕಂಥ ಚುನಾವಣೆ. ಜನ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಜನಕ್ಕೆ ಸುಲಭವಾಗಿ ಸಿಗ್ತಕ್ಕಂಥ, ಸುಲಭವಾಗಿ ಸ್ಪಂದಿಸ್ತಕ್ಕಂಥ ಒಬ್ಬ ಸಾಮಾನ್ಯ ಶಾಸಕ ಅಲ್ಲ, ಒಬ್ಬ ಸೇವಕನಾಗಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಬೇಕಂತೇಳಿ ಈಗಾಗಲೇ ಶ್ರೀನಿವಾಸ ದಾಸಕರಿಯಪ್ಪ ಮತದಾರ ಮನಸ್ಸಲ್ಲಿ ತುಂಬಿ ಹೋಗಿದ್ದಾರೆ. ಹಾಗಾಗಿ ಈ ಸಲ BJP 100ಕ್ಕೆ 100 ಬಂದೇ ಬರ್ತದೆ. ಎಲ್ಲೋ ಒಂದು ಕಡೆ ಸರ್, ಈಗಾಗಲೇ ನಿನ್ನೆ ಪ್ರಭಾ ಮೇಡಮ್ ಅವ್ರು ಹೇಳ್ತಾ ಇದ್ರು, ಎಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ನೆಗೆಟಿವ್ ವಿಡಿಯೋಸ್ ಹೋಗ್ತಾ ಇದೆ, ಸುಮ್ಮನೆ ಪ್ರಚಾರ ಮಾಡ್ತಾ ಇದ್ದಾರೆ, ಇದೆಲ್ಲ ಸುಳ್ಳು, ಇದೆಲ್ಲ BJP ಕಾರ್ಯಕರ್ತರ ಆ ರೀತಿ ವಿಡಿಯೋ ಹರಿಬಿಡ್ತಾ ಇರ್ತಕ್ಕಂಥದ್ದು ಅಂತ ಹೇಳ್ತಾರೆ. ನೋಡಿ, ಈಗ ಅವ್ರು ಯಾರು ಒಪ್ಕೊಳ್ಳೋದಿಲ್ಲ. ಇದು ಸಾಮಾನ್ಯ ಜನರು ಮಾತಾಡ್ತಕ್ಕಂಥದ್ದು. ಸಾಮಾನ್ಯ ಜನರು ಈಗ ಸುಮಾರು 25-30 ವರ್ಷದಿಂದ ಒಂದೇ ಕುಟುಂಬಕ್ಕೆ ಅಧಿಕಾರ ಕೊಟ್ಟು ಅನುಭವಿಸಿರ್ತಕ್ಕಂಥ ನಾವು ಜನ ಮಾತಾಡ್ತಾ ಇದ್ದಾರೆ ಅಷ್ಟೇ. ಇನ್ನೊಂದು ಸರ್, ರಾಜ್ಯ ಸರ್ಕಾರದ ಪ್ರಮುಖ ಸಚಿವ ಸಂಪುಟನೇ ದಾವಣಗೆರೆಯಲ್ಲಿ ಬೀಡು ಬಿಟ್ಟಿರ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ಕಾಂಗ್ರೆಸ್ನವ್ರಿಗೆ ಈ ಬಾರಿ ಏನೋ ಒಂದು ಪ್ರಾಬ್ಲಮ್ ಆಗುತ್ತಂತ ರೀತಿಯ ಇಲ್ಲಿ ಒಂದು ಸಚಿವ ಸಂಪುಟ ಇಟ್ಕೊಂಡಿದ್ದಾರೆ ಅಂತ. ಇಲ್ಲ, ಉಪಚುನಾವಣೆ ಬಂದಾಗ ಸರ್ಕಾರ ದುರ್ಬಳಕೆ ಮಾಡ್ಕೊಂಡು ಸಹಜ. ಆದರೆ ತಾವು ಗಮನಿಸ್ತಿರ್ಬೋದು, ಒಬ್ಬ CM ಬಂದು ಹಳ್ಳಿಯಲ್ಲಿ ರೋಡ್ ಶೋ ಮಾಡ್ತಾರೆ. ಅದು ನಿಜವಾಗ್ಲೂ ಸೋಲಿನ ಭೀತಿಯಿಂದನೇ ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಜನ ತೀರ್ಮಾನ ಮಾಡಿರೋದ್ರಿಂದ ಚೀಫ್ ಮಿನಿಸ್ಟರ್ ಅಲ್ಲ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅಲ್ಲ, ಇಡೀ ವಿಧಾನಸೌಧನೇ ಇಲ್ಲಿ ಬಂದು ಕೂತ್ರು ಈಗಾಗಲೇ ಜನರ ಮನಸ್ಸಲ್ಲಿ ಶ್ರೀನಿವಾಸ ದಾಸಕರಿಯಪ್ಪ ಇದ್ದಾರೆ. 100ಕ್ಕೆ 100 ಶ್ರೀನಿವಾಸ ದಾಸಕರಿಯಪ್ಪ ಗೆಲ್ತಾರೆ. ಅಂದರೆ ಭರವಸೆ ಇದೆ ಈವರೆಗೆ ಕಮಲ ಅರಳಿಸುವಂಥದ್ದು ದಾವಣಗೆರೆ ದಕ್ಷಿಣದಲ್ಲಿ? 100ಕ್ಕೆ 100 ಈ ಸಲ ಭರವಸೆ ಅಲ್ಲ, ಆಲ್ರೆಡಿ ಗೆದ್ದಾಗಿದೆ. ನೀವೇ ನೋಡ್ತಿರ್ಬೋದು, ಚುನಾವಣೆ ಪ್ರಚಾರ ಅಲ್ಲ, ವಿಜಯೋತ್ಸವ ರೂಪದಲ್ಲಿ ಇವತ್ತು ಚುನಾವಣೆ ಪ್ರಚಾರ ನಡೀತಾ ಇದೆ. ಸರ್, ಎಷ್ಟು ಅಂತರದಲ್ಲಿ ಗೆಲ್ಬೋದು ಸರ್? ಸುಮಾರು 25-30 ಸಾವಿರಕ್ಕಿಂತ ಹೆಚ್ಚು ಅಂತರದಲ್ಲಿ ಇವತ್ತು ಗೆದ್ದಿದೆ. ಎಸ್ ಸರ್, ಥ್ಯಾಂಕ್ ಯು ಸರ್. ಇಷ್ಟು ಇಲ್ಲಿ BJPಯ ಲೋಕೇಶ್ ನಾಗರಾಜ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಸಂಗಮೇಶ್ ಸತ್ತಿಗಿರಿ, ಕರ್ನಾಟಕ TV, ದಾವಣಗೆರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.